ಶ್ರೀ ಗಣೇಶಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಸರಸ್ವತ್ಯೈ ನಮಃ. ಶ್ರೀಮಾತ್ರೇ ನಮಃ. ಎಲ್ಲರಿಗೂ ನಮಸ್ಕಾರಗಳು. ಆತ್ಮೀಯರೇ, ಸೌಂದರ್ಯ ಲಹರಿಯ 85ನೆಯ ಶ್ಲೋಕ. ನಮೋ ವಾಕಂ ಭ್ರೂಮೋ ನಯನ ರಮಣೀಯಾಯ ಪದಯೋಃ ತವಾಸ್ಮೈ ದ್ವಂದ್ವಾಯ ಸ್ಫುಟರುಚಿರಸಾಲಕ್ತ ಕವತೆ ಅಸೂಯಾತ್ಯತ್ಯಂತಂ ಯದಭಿಹನನಾಯ ಸ್ಮೃಹಯತೆ ಪಶೂನಾಮೀಶಾನಃ ಪ್ರಮದವನ ಕಂಕೇಲಿತರವೇ. ಹೇ ಭಗವತಿಯೇ, ನಿನ್ನ ನೇತ್ರಾನಂದಕರವಾದ ಕಾಂತಿಯುಕ್ತವಾದ ಅಲಕ್ತಕ ರಸದಿಂದ ಲೇಪಿಸಲ್ಪಟ್ಟಂತಹ ಪಾದದ್ವಂದ್ವಗಳಿಗೆ ನಮಸ್ಕಾರ ಮಾಡುವೆನಮ್ಮ. ಪಶುಪತಿಯಾದ ಶಿವನು ನಿನ್ನ ಪಾದಗಳ ಸ್ಪರ್ಶಕ್ಕಾಗಿ ಆಸೆ ಪಡುತ್ತಿರುವಾಗಲೇ ಕ್ರೀಡೋದ್ಯಾನದ ಅಶೋಕ ವೃಕ್ಷದ ಬಗ್ಗೆ ಬಹಳವಾಗಿ ಅಸೂಯೆ ಪಡುತ್ತಾನಮ್ಮ ಅಂತ ಹೇಳಿ ಈ ಶ್ಲೋಕದಲ್ಲಿ ಶ್ರೀ ಶಂಕರ ಭಗವತ್ಪಾದರು ಹೇಳಿದ್ದಾರೆ. ಈ ಪಶುಪತಿಯಾದಂಥ ಶಿವನಿಗೆ ಒಂದು ಆಸೆ ಇತ್ತಂತೆ. ಆ ಆಸೆ ಇಂದಿಗೂ ಪೂರ್ತಿಯಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಏನು ಹಾಗಾದರೆ ಆ ಶಿವನ ಆಸೆ, ಬಯಕೆ ಅಂತಂದರೆ ಶ್ರೀಮಾತೆಯ ಕೋಮಲವಾದ ಪಾದ ಸ್ಪರ್ಶವನ್ನು ಮಾಡಬೇಕು ಅಂತ ಬಹಳ ಕಾಲದ ಹಂಬಲ. ಆದರೆ ಏನು ಮಾಡೋದು, ಶ್ರೀಮಾತೆ ಮಹಾಪತಿವ್ರತೆ, ಸದಾಚಾರ ಪ್ರವರ್ತಿಕ, ಪತಿಯಾದಂಥ ಶಿವನಿಗೆ ಯಾವ ಸಂದರ್ಭದಲ್ಲಾದರೂ ಸರಿ, ಯಾವ ಕಾರಣದಿಂದಲಾದರೂ ಸರಿ ತನ್ನ ಪಾದಗಳನ್ನು ಮುಟ್ಟಲಿಕ್ಕೆ ಬಿಡುತ್ತಲೇ ಇರಲಿಲ್ಲ ಅಂತ. ಆದರೆ ಶಿವನಿಗೆ ಮಾತ್ರ ಬಹಳ ಆಸೆ, ಅಮ್ಮನ ಪಾದವನ್ನು ಸ್ಪರ್ಶ ಮಾಡಬೇಕು ಅಂತ. ಶ್ರೀಹರ್ಷ ಎಂಬ ಮಹಾಶಯ ಒಂದು ಕಡೆಯಲ್ಲಿ ಹೀಗೆ ಹೇಳ್ತಾನೆ: ಮಾನಾಪನೋದನ ವಿನೋದನತೆ ಗಿರೀಶೇ ಭಾಸವೇ ಸಂಕುಚಿತಯೋ ರುಚಿತಂತದಿಂದೋ ಭೈಕ್ತುಂ ಭವಾನಿ ಶಚಿತಂ ದುರಿತಂ ಭವಾನಿ ನಮ್ರೀ ಭವಾನಿ ಘನಮಂಗ್ರಿ ಸರೋಜಯೋಸ್ತಿ ಅಂತ ಆತ ಸುಂದರವಾಗಿ ವರ್ಣನೆಯನ್ನು ಮಾಡಿದ್ದಾನೆ. ಏನಿದರ ಭಾವಾರ್ಥ ಅಂದರೆ, ಒಮ್ಮೆ ಶಿವನು ಪಾರ್ವತಿ ಹತ್ತಿರ ಬೇಕು ಅಂತಲೇ ಜಗಳವನ್ನು ಆರಂಭ ಮಾಡಿದನಂತೆ. ಅಮ್ಮ ಸಾಕಷ್ಟು ಕಾಲ ಸಹಿಸಿಕೊಂಡಳು. ಸಹನಿಗೂ ಒಂದು ಮಿತಿ ಇರುತ್ತಲ್ಲ, ಸಿಟ್ಟಾದಳಂತೆ. ಸಿಟ್ಟು ಮಾಡಿಕೊಂಡು ಮಾತನಾಡದೆ ಮೌನವಾಗಿ ಒಂದು ಕಡೆ ಕೂತು ಬಿಟ್ಲಂತೆ. ಆಗ ಶಿವನು ಆಕೆಯನ್ನು ಸಂತೈಸುತ್ತಾ, ಸಮಾಧಾನ ಮಾಡುತ್ತಾ, ಪ್ರೀತಿಯಿಂದ ಮಾತನಾಡುತ್ತಾ ಕೆನ್ನೆಯನ್ನು ಸವರಿದ, ಗಲ್ಲವನ್ನು ಹಿಡಿದ, ಪ್ರೇಮದಿಂದ ಮಾತನಾಡಿದ, ವಿನೋದಕ್ಕೋಸ್ಕರವಾಗಿ ಮಾತನಾಡಿದ. ಏನು ಮಾಡಿದರೂ ಸಹ ಆ ತಾಯಿ ಶಾಂತವಾಗಲಿಲ್ಲ, ಸಮಾಧಾನವಾಗಲಿಲ್ಲ. ಆಗ ಪಶುಪತಿಯಾದಂತಹ ಶಿವನು ತಕ್ಷಣದಲ್ಲಿಯೇ ಆಕೆಯನ್ನು ಪ್ರಸನ್ನಗೊಳಿಸಬೇಕು ಅಂತ ಹೇಳಿ ಕಾಲನ್ನು ಹಿಡಿಯಲು ಬಗ್ಗಿದನಂತೆ. ಕ್ಷಣ ಮಾತ್ರದಲ್ಲಿ ಅಮ್ಮ ತನ್ನ ಕಾಲನ್ನು ಹಿಂದೆ ಸರಿಸಿಕೊಂಡ್ಳು ಅಂತ. ಏಕೆಂದರೆ ಅಮ್ಮನ ಪಾದಗಳನ್ನು ಕಮಲಕ್ಕೆ ಹೋಲಿಸ್ತಾರೆ. ಕಮಲವು ಯಾವಾಗಲೂ ಸೂರ್ಯನಿಗೆ ಮಾತ್ರ ಮಿತ್ರ, ಚಂದ್ರನಿಗಲ್ಲ. ಹಾಗಾಗಿ ಶಿವ ಚಂದ್ರಚೂಡ, ಅವನ ಮುಡಿಯಲ್ಲಿ ಚಂದ್ರನಿದ್ದಾನೆ. ಆ ಚಂದಿರ ಅಮ್ಮನ ಪಾದದ ಹತ್ತಿರ ಬರುತ್ತಿದ್ದ ಹಾಗೆ ಈ ಕಮಲ ಏನಾಗುತ್ತೆ, ಮುದಡಿಕೊಳ್ಳುತ್ತೆ. ಹಾಗೆ ಅಮ್ಮನ ಪಾದ ಶಿವನ ತಲೆ ಹತ್ತಿರ ಹೋಗ್ತಾ ಇದ್ದ ಹಾಗೆ ಹಿಂಸರಿಸಿಕೊಂಡು, ಅಂದರೆ ಮುದುಡಿ ಹೋಯಿತು ಅಂತ ಹೇಳಿ ಸುಂದರವಾಗಿ ವರ್ಣನೆಯನ್ನು ಮಾಡಿದ್ದಾನೆ. ಅಂತಹ ಪರಮ ಕೋಮಲವಾದ ಪಾದಗಳನ್ನು ಈ ಪಶುಪತಿಗೆ ಹೇಗಾದರೂ ಮಾಡಿ ಸ್ಪರ್ಶಿಸಬೇಕು, ಆನಂದಿಸಬೇಕು ಅನ್ನುವ ತವಕ. ಅದೇ ಸಮಯದಲ್ಲಿ ಕೈಲಾಸದಲ್ಲಿ ಒಂದು ಸುಂದರವಾದ ಉದ್ಯಾನವನವಿದೆಯಂತೆ. ಆ ಉದ್ಯಾನವನದಲ್ಲಿ ವಿಶೇಷವಾಗಿ ಅಶೋಕ ವೃಕ್ಷವಿತ್ತು ಅಂತ. ಈ ಅಶೋಕ ವೃಕ್ಷವು ವಿಶಾಲವಾಗಿ ಬೆಳೆಯಬೇಕಾದರೆ ಸ್ತ್ರೀಯ ಪಾದ ಸ್ಪರ್ಶವಾದರೆ ಬಹಳ ಚೆನ್ನಾಗಿ ಬೆಳೆಯುತ್ತೆ ಅಂತ ಹೇಳಿ ಸಸ್ಯಶಾಸ್ತ್ರಜ್ಞರು ಹೇಳ್ತಾರೆ. ಅಷ್ಟೇ ಅಲ್ಲ, ತೋಟದ ಮಾಲೀಕರು ತಮ್ಮ ತೋಟದ ವೃಕ್ಷಗಳ ಬಳಿ ಹೋಗಿ ಪ್ರೇಮದಿಂದ ಅದನ್ನು ಸ್ಪರ್ಶಿಸಬೇಕು, ಮಾತನಾಡಬೇಕು, ಆನಂದದಿಂದ ಮರಗಳ ಜೊತೆ ಕಾಲವನ್ನು ಕಳೆಯಬೇಕಂತೆ. ಹಾಗೆ ಮಾಡಿದರೆ ಆ ಮರ ಬಹಳ ಚೆನ್ನಾಗಿ ಬೆಳೆಯುತ್ತೆ, ಉತ್ತಮವಾದ ಫಲವನ್ನು ಕೊಡುತ್ತೆ ಅಂತ ಹೇಳ್ತಾರೆ. ಹೀಗೆ ಕೈಲಾಸದ ಆ ಉದ್ಯಾನವನದಲ್ಲಿರಬಹುದಾದಂತಹ ಅಶೋಕ ವೃಕ್ಷದ ಬಳಿ ತಾಯಿಯೇ ಖುದ್ದಾಗಿ ಬಂದು ಮಕ್ಕಳನ್ನು ಹೇಗೆ ತಾಯಿ ನೋಡ್ಕೊಳ್ತಾಳೋ ಹಾಗೆ ತನ್ನ ವೃಕ್ಷಗಳನ್ನು ಪ್ರೇಮದಿಂದ ಪಾಲಿಸ್ತಾ ಇದ್ಲು ಅಂತ. ಹಾಗೆ ಬರುವ ಆ ತಾಯಿಯ ಪಾದಗಳ ಬಣ್ಣ ಮೊದಲೇ ಕೆಂಪು ಬಣ್ಣ,
ಅದರ ಮೇಲೆ ಆ ಕೆಂಪು ಬಣ್ಣದ ದ್ರವರೂಪವಾದ ಅಲಕ್ತವನ್ನು ಪಾದಗಳಿಗೆ ಹಚ್ಚಿಕೊಂಡಿದ್ದಾಳೆ. ಹೀಗೆ ಅಲಕ್ತದಿಂದ ಕೂಡಿ ಅರುಣವರ್ಣದಿಂದ ಪ್ರಕಾಶಮಾನವಾಗಿ ಕಂಗೊಳಿಸುತ್ತಿರಬಹುದಾದಂಥ ಜಗನ್ಮಾತೆಯ ಶ್ರೀಪಾದಗಳು ಅಂತ ಹೇಳ್ತಾ ಇದ್ದಾರೆ. ಹೀಗೆ ಆ ಪಾದಗಳನ್ನಿಟ್ಟು ಅಶೋಕ ವೃಕ್ಷವನ್ನು ಅಕಸ್ಮಾತಾಗಿ ತಗುಲಿಸಿದಳಂತೆ. ಏನು ಪುಣ್ಯವೋ ಆ ಅಶೋಕ ವೃಕ್ಷದ್ದು. ಅಮ್ಮನ ಪಾದದ ಸ್ಪರ್ಶವಾಗುತ್ತಿದ್ದಂತೆಯೇ ಆ ಅಶೋಕ ವೃಕ್ಷದಲ್ಲಿ ಸುಂದರವಾದ ಪುಷ್ಪಗಳು ವಿಕಸನವಾಯಿತು ಅಂತ. ಇದನ್ನು ನೋಡಿದಂತಹ ಪಶುಪತಿಯಾದ ಶಿವನಿಗೆ ಅಸೂಯೆ ಹುಟ್ಟಿದಂತೆ. ಏಕೆಂದರೆ ತಾನು ಎಷ್ಟೋ ಕಾಲದಿಂದ ಪಾರ್ವತಿಯ ಪಾದ ಸ್ಪರ್ಶ ಮಾಡಬೇಕು ಅಂತ ಹೇಳಿ ಏನೇನೋ ನಾಟಕ ಮಾಡಿದ, ಸಾಹಸಪಟ್ಟ, ಸಾಧ್ಯವಾಗಲಿಲ್ಲ. ನನಗೆ ಸಾಧ್ಯವಾಗದ್ದು ಈ ಅಶೋಕ ವೃಕ್ಷಕ್ಕೆ ಇಷ್ಟು ಸುಲಭವಾಗಿ ಸಿದ್ಧಿಯಾಗಿಬಿಡುತ್ತಲ್ಲ, ಈ ಸತಿಯ ಪಾದಸ್ಪರ್ಶ ಅದಕ್ಕೆ ಲಭ್ಯವಾಗಿ ಹೋಯ್ತಲ್ಲ, ಏನು ಪುಣ್ಯ ಮಾಡಿದೆ ಅದು ಅಂತ ಹೇಳಿ ಪಶುಪತಿಯಾದ ಶಿವನಿಗೆ ಹೊಟ್ಟೆ ಕಿಚ್ಚು ಬಂತಂತೆ. ಹೀಗೆ ಹೇಳಿದಂತಹ ಶಂಕರ ಭಗವತ್ಪಾದರು ಅಮ್ಮನ ಪಾದಗಳನ್ನು ಮನಸ್ಸಿನಲ್ಲಿ ಸ್ಥಾಪನೆ ಮಾಡಿಕೊಂಡು ತಮ್ಮ ಶಿರಸ್ಸಿನ ಮೇಲಿರಿಸಿಕೊಂಡು ಭಾವಪರವಶದಿಂದ ಪರಮ ಪವಿತ್ರವೂ ವೇದಾಂತವೇ ಶಿರೋಭೂಷಣವಾಗಿ ಧರಿಸಿರಬಹುದಾದ ಶ್ರೀಮಾತೆಯ ಪಾದ ದ್ವಂದ್ವಗಳಿಗೆ ನಾನು ಅತ್ಯಂತ ಭಕ್ತಿಯಿಂದ ನಮಸ್ಕಾರ ಮಾಡುತ್ತಿದ್ದೇನೆ ಅಂತ ಹೇಳಿಕೊಳ್ತಾ ಇದ್ದಾರೆ. ಇಂತಹ ಪಾದ ಸ್ಪರ್ಶವಾಗಬೇಕಾದರೆ ಏಸು ಜನ್ಮದ ಸುಕೃತವಿರಬೇಕು ಅಂತಲೂ ಹೇಳ್ತಾರೆ. ಹೀಗಾಗಿ ಆತ್ಮೀಯರೇ, ಅಂತಹ ದಿವ್ಯವಾದ ಜಗನ್ಮಾತೆಯ ಪಾದ ಕಮಲಗಳಿಗೆ ನಾವೂ ಸಹ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ, ಇಂತಹ ಸುಂದರವಾದ ಚಿಂತನೆಯನ್ನು ಕೊಟ್ಟಂತಹ ಶ್ರೀ ಶ್ರೀ ಶಂಕರ ಭಗವತ್ಪಾದರ ಚರಣಾರವಿಂದಗಳಿಗೂ ಸಹ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ಮುಂದಿನ ಉಪನ್ಯಾಸದಲ್ಲಿ ಮುಂದಿನ ಶ್ಲೋಕ ಚಿಂತನೆಯನ್ನು ನಡೆಸೋಣ. ಎಲ್ಲರಿಗೂ ವಂದನೆಗಳು, ನಮಸ್ಕಾರ.